ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಹೆಗಲಿಗೆ ಪ್ರಕರಣ ಹೋಗ್ತಾ ಇದೆ. ಈ ಬೆನ್ನಲ್ಲೇ ಧರ್ಮಸ್ಥಳಕ್ಕೆ ಎಸ್ಐಟಿ ಭೇಟಿಗೂ ಮುನ್ನ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇದ್ದಾರಂತೆ. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ಈಗಾಗಲೇ ಎಫ್ಐಆರ್ ಮತ್ತು ದಾಖಲಾತಿಗಳನ್ನು ಪಡೆದು ಪರಿಶೀಲನೆಯನ್ನು ನಡೆಸಲಾಗ್ತದೆ. ಬಿಕಾಸ್ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ಫೈಲ್ಗಳೆಲ್ಲ ಇದ್ದಿದ್ದು ಅದು ಇವ್ರಿಗೆ ಶೇರ್ ಆಗಬೇಕು. ಆ ಇನ್ಫಾರ್ಮೇಷನ್ಸ್ ಉಳಿದಂತಹ ಟೀಮ್ನಲ್ಲಿ ಇರೋರಿಗೂ ಗೊತ್ತಾಗಬೇಕು. ಹೀಗಾಗಿ ಸ್ಪಾಟ್ ವಿಸಿಟ್ ಮಾಡೋಕ್ಕೂ ಮುಂಚೆ ಎಫ್ಐಆರ್ ಮತ್ತು ದಾಖಲಾತಿಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳ ತಂಡ ಮಗ್ನವಾಗಿದೆ. ತನಿಖೆಯ ರೂಪುರೇಷೆ ಯಾರ್ದು ಟಾಸ್ಕ್ ಏನು, 20 ವರ್ಷಗಳ ಹಿಂದೆ ನಿಜವಾಗ್ಲೂ ಅಂಥದ್ದೇನಾದರೂ ಆಗಿತ್ತಾ ಅಥವಾ ಇದೊಂದು ಅಜೆಂಡಾನ ಪ್ರೊಪೋಗೆಂಡಾನ ಎಲ್ಲವೂ ಕೂಡ ಬಯಲಿಗಿಳಿಬೇಕಾದಂತಹ ಅನಿವಾರ್ಯತೆ ಅವಶ್ಯಕತೆ ಅಧಿಕಾರಿಗಳಿಗಿದೆ. ಹೀಗಾಗಿ ಒಂದು ಕ್ರೂಷಿಯಲ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಯಾವಾಗ ಬೇಕಾದರೂ ಅವರು ಧರ್ಮಸ್ಥಳದ ಆ ಜಾಗಗಳಿಗೆ ಗ್ರೇವ್ ಯಾರ್ಡ್ ಅಂತ ಈ ವ್ಯಕ್ತಿ ಏನು ಹೇಳ್ಕೊಂಡಿದ್ದಾನೆ ಅನಾಮಿಕ ವ್ಯಕ್ತಿ ಆ ಜಾಗಗಳಿಗೆ ಹೋಗಬಹುದು. ಅದಕ್ಕೂ ಮುಂಚೆ ಆತನನ್ನು ಇಂಟ್ರಾಗೇಟ್ ಕೂಡ ಮಾಡ್ತಾರೆ. ತನಿಖೆ ಆಗೋದೇ ಹೀಗೆ. ಆಮೇಲೆ ನಮ್ಮ ಟೀಮಲ್ಲಿ ಯಾರು ಬೇಕು, ಇಂಥವ್ರು ಬೇಡ, ಮ್ಯಾನ್ ಪವರ್ ಹಿಂಗಿರಲಿ ಅಂತ ಕೂಡ ಡಿಸೈಡ್ ಮಾಡ್ಕೊಳ್ಳುವಂತಹ ಅಧಿಕಾರ SIT ಟೀಮ್ಗೆ ಇರುತ್ತೆ. ಅವರೊಂದು ರಿಕ್ವೆಸ್ಟ್ ಲೆಟರ್ನ ಅವ್ರು ಬೇಕಾದರೂ ಕೊಟ್ಕೊಳ್ಬೋದು. ಮತ್ತು ಬೇಸಿಕ್ ಇನ್ಫಾರ್ಮೇಷನ್ ಈಗಾಗಲೇ ಕಲೆ ಹಾಕಿರ್ತಾರೆ. ಏನೇನಾಗಿದೆ, ಅಪ್ ಟು ಡೇಟ್ ಏನಾಗಿದೆ, ಸದ್ಯಕ್ಕೆ ವಾಟ್ ಈಸ್ ದ ಸ್ಟೇಟಸ್, ತನಿಖೆಯ ಸ್ಟೇಟಸ್ ಏನು ಅನ್ನೋದನ್ನು ಲೋಕಲ್ ಪೊಲೀಸರಿಂದ ಕೂಡ ಮಾಹಿತಿ ಸಂಗ್ರಹಿಸಿರ್ತಾರೆ. ಬಿಕಾಸ್ ಅನಾಮಧೇಯ ವ್ಯಕ್ತಿ ಮೊದಲು ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ ಕೊಡೋಕ್ಕೂ ಮುಂಚೆ ಪೊಲೀಸರ ಮುಂದೆ 161 ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾನೆ. ಅದರಲ್ಲಿ ಏನಿದೆ ಅಂತೆಲ್ಲ ಫೈಲ್ ಟ್ರಾನ್ಸ್ಫರ್ ಆಗೋದು, ಶೇರ್ ಆಗೋದು, ಮಾಹಿತಿ ಪರಸ್ಪರ ಬೇಸಿಕ್ ಒಂದು ರಿಸರ್ಚನ್ನು ಮಾಡ್ಕೊಳ್ತಾರೆ ಫೀಲ್ಡಿಗೆ ಇಳಿಯೋಕ್ಕಿಂತ ಮುಂಚೆ. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಯಾವಾಗ ಇವರು ಧರ್ಮಸ್ಥಳಕ್ಕೆ ಹೋಗುವಂತಹ ಸಾಧ್ಯತೆ ಇದೆ, ಆಮೇಲೆ ಅನಾಮಧೇಯ ವ್ಯಕ್ತಿಯನ್ನು ಕೂಡ ಡೀಟೇಲ್ಡಾಗಿ ಇಂಟ್ರಾಗೇಷನ್ ಮಾಡಬೇಕು, ಅದು ಯಾವಾಗ ಆಗುತ್ತೆ ಅಂತ ಪ್ರಮುಖವಾಗಿ ಧರ್ಮಸ್ಥಳದ ಕೇಸನ್ನ ತನಿಖೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ತಂಡಕ್ಕೆ ಧರ್ಮ ಸಂಕಟ ಎದುರಾಗಿತ್ತು. ಯಾಕಂದ್ರೆ ಸಾಕಷ್ಟು ಜನ ಅಧಿಕಾರಿಗಳು ಇದರಿಂದ ಹಿಂದುಳಿಯಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ನಿನ್ನೆ ಹಿರಿಯ ಅಧಿಕಾರಿಗಳ ಮನವೊಲಿಕೆಯ ಮೇರೆಗೆ ಈಗಾಗಲೇ ಯಾರ್ಯಾರು ಈ ಪ್ರಕರಣದಿಂದ ಹಿಂದುಳಿಬೇಕು ಅಂದ್ರೆ ಈ ತನಿಖಾ ತಂಡದಿಂದ ಹಿಂದುಳಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಅವರೆಲ್ಲರೂ ಕೂಡ ಮತ್ತೆ ಆ ತಂಡಕ್ಕೆ ಸೇರ್ಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ DIG ಇರ್ಬೋದು, SP ಇರ್ಬೋದು, ಜೊತೆಗೆ DG ಅವರು ಇರ್ಬೋದು, ಅಂದ್ರೆ ಈ SITಯ ಮುಖ್ಯಸ್ಥರಾದಂತ ಪ್ರಣವ್ ಮೊಹಂತಿ ಇರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಸಭೆಯನ್ನ ನಡೆಸ್ತಿದ್ದಾರೆ. ಸಭೆಯನ್ನ ನಡೆಸಿ ಯಾವತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕು, ಜೊತೆಗೆ ಪ್ರಮುಖವಾಗಿ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತನ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು, ಜೊತೆಗೆ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆಗೂ ಮತ್ತು 161 ಅಡಿಯಲ್ಲಿ ಕೊಟ್ಟಂತ ಹೇಳಿಕೆಗೂ ಯಾವ್ದಾದ್ರು ಸಾಮ್ಯತೆಗಳಿದೆಯಾ, ಅದಕ್ಕೂ ಏನಾದ್ರು ವ್ಯತ್ಯಾಸಗಳಿದೆಯಾ, ಇದೆಲ್ಲದ್ರ ಬಗ್ಗೆನೂ ಕೂಡ ವೆರಿಫೈ ಅನ್ನ ಮಾಡುವ ಕೆಲಸಗಳನ್ನ ಈಗ ಸದ್ಯಕ್ಕೆ ಮಾಡ್ತಾ ಇರೋಂಥದ್ದು. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಅಧಿಕೃತವಾಗಿ ತನಿಖೆ ಪ್ರಾರಂಭ ಆಗುತ್ತೆ. ಈಗಾಗಲೇ FIR ಇರ್ಬೋದು, ಜೊತೆಗೆ ಆತನ ಹೇಳಿಕೆಗಳಿಂದ ಒಂದಷ್ಟು ಮಾಹಿತಿಗಳಿರ್ಬೋದು, ಇದನ್ನೆಲ್ಲ ಕೂಡ ಕ್ರೋಢೀಕರಿಸ್ಕೊಂಡು ಅದರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಿರೋಂಥದ್ದು. ಇವತ್ತು ಸಂಜೆ ಅಧಿಕೃತವಾಗಿ ತನಿಖೆ ಪ್ರಾರಂಭ ಆಗುತ್ತೆ. ಪ್ರಾರಂಭವಾಗಿ ಅನಾಮಿಕ ವ್ಯಕ್ತಿಗೆ ನೋಟಿಸ್ ಅನ್ನ ಮಾಡ್ತಾರೆ. ನೋಟಿಸ್ ಅನ್ನ ಮಾಡಿ ಆತನ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡು ಮುಂದಿನ ತನಿಖೆಯನ್ನ ಮುಂದುವರಿಸುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.